ಶ್ರೀಗುರುಭ್ಯೋ ನಮಃ. ಹರಿ ಓಂ. ಏಕದಂತಂ ಮಹಾಕಾಯಂ ವಾಣೀಂ ವಿದ್ಯಾಂ ಸರಸ್ವತೀಂ ನಮಾಮಿ ದೀನಬಾಲೋಹಂ ಜ್ಞಾನಮೋಕ್ಷಾರ್ಥಸಿದ್ಧಯೇ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಜಗತ್ಕಲ್ಯಾಣಕಾರ್ಯಾಯ ನರರೂಪಧರಾಯ ಚ ಯೋಗಿರಾಜಾಯ ವಂದ್ಯಾಯ ಗುರುದಾಸಾಯ ತೇ ನಮಃ. ಶ್ರೀ ದತ್ತಾತ್ರೇಯಾಯ ನಮಃ. ಭಗವಾನ್ ಶ್ರೀಕೃಷ್ಣಾಯ ನಮಃ. ಚಾತುರ್ಮಾಸ್ಯದ ಬಗ್ಗೆ ನಾವು ಕೇಳಿದ್ದೇವೆ, ಆದರೆ ಸರಿಯಾಗಿ ಅದರ ಬಗ್ಗೆ ನಮಗೆ ಗೊತ್ತಿಲ್ಲ. ಚಾತುರ್ಮಾಸ್ಯಕ್ಕೆ ಶ್ರೀ ವರಾಹ ಪುರಾಣದಲ್ಲಿ ಒಂದು ನಿರೂಪಣೆ ಬರುತ್ತದೆ. ಚತುರ್ಮುಖ ಬ್ರಹ್ಮನ ಮಾನಸ ಪುತ್ರರಾದಂಥ ಸನಕಾದಿ ಮುನಿಗಳಿಂದ ಶಾಪಕ್ಕೆ ಒಳಗಾಗ್ತಾರೆ ಜಯವಿಜಯರು. ವೈಕುಂಠದ ದ್ವಾರಪಾಲಕರಾದಂಥ ಜಯವಿಜಯರು ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷ ಎಂಬ ಹೆಸರಿನಿಂದ ಘೋರ ರಕ್ಕಸರಾಗಿ ಭೂಮಿಯ ಮೇಲೆ ಹುಟ್ಟುತ್ತಾರೆ. ತಮ್ಮ ಅಸುರಿ ಸಾಮರ್ಥ್ಯದಿಂದ ಮತ್ತು ತಪೋಬಲದಿಂದ 3 ಲೋಕಗಳಿಗೆ ಅಧಿಪತಿಗಳಾಗಿ ಮೆರೆಯಲಿಕ್ಕೆ ಆರಂಭ ಮಾಡುತ್ತಾರೆ. ಸಮಸ್ತ ಪೃಥ್ವಿಯನ್ನೇ ಸಮುದ್ರದಲ್ಲಿ ಮುಳುಗಿಸಿ ರಸಾತಲಕ್ಕೆ ಕೊಂಡೊಯ್ಯಬೇಕು ಹೇಳಿ ಹಿರಣ್ಯಾಕ್ಷನು ಸಂಪೂರ್ಣ ಈ ಭೂಮಿಯನ್ನು ಸಮುದ್ರದಲ್ಲಿ ಮುಳುಗಿಸಿ ರಸಾತಲಕ್ಕೆ ಒಯ್ದು ಬಿಡುತ್ತಾನೆ. ಬ್ರಹ್ಮಾದಿ ದೇವತೆಗಳೆಲ್ಲರೂ ಭಗವಂತನಾದ ಶ್ರೀಹರಿಗೆ ಶರಣು ಬರ್ತಾರೆ. ಅದೇ ವೇಳೆಗೆ ಏನಾಗ್ತದೆ ಕೇಳಿದರೆ, ಸಾಕ್ಷಾತ್ ಮಹಾವಿಷ್ಣುವಿನ ಯಜ್ಞ ವರಾಹ ರೂಪ ಪ್ರಕಟವಾಗ್ತದೆ. ಪ್ರಕಟವಾಗಿ ಅಪಾರವಾದ ಜಲರಾಶಿಯಲ್ಲಿ ಪ್ರವೇಶ ಮಾಡಿ ರಸಾತಲದಲ್ಲಿದ್ದ ಭೂಮಿಯನ್ನು ಎತ್ತುತ್ತದೆ. ಇದನ್ನು ವಿರೋಧಿಸಲಿಕ್ಕಾಗಿ ಬಂದ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿ ಪೃಥ್ವಿಯನ್ನು ಆ ಭಗವಂತನು ವರಾಹ ರೂಪದಿಂದ ಮೇಲೆತ್ತಿ ಸಂಸ್ಥಾಪನೆ ಮಾಡುತ್ತಾನೆ. ಘೋರ ರಕ್ಕಸನ ಬಂಧನದಿಂದ ತನ್ನನ್ನು ಮುಕ್ತಳನ್ನಾಗಿ ಮಾಡಿದ ಭಗವಾನ್ ಶ್ರೀಹರಿಯನ್ನು ನಮಸ್ಕರಿಸಿ ಆ ಧರಾದೇವಿ ಅಂದರೆ ಭೂದೇವಿ ಶ್ರೀ ವರಾಹರೂಪನಾದ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿ ಕೆಲವು ಪ್ರಶ್ನೆಗಳನ್ನು ಲೋಕ ಕಲ್ಯಾಣಾರ್ಥವಾಗಿ ವಿನಂತಿಸಿಕೊಳ್ಳುತ್ತಾಳೆ. ಹೇ ಪರಮಾತ್ಮ, ವರ್ಷದ 12 ತಿಂಗಳುಗಳಲ್ಲಿ ನಿನಗೆ ಅತ್ಯಂತ ಪ್ರಿಯವಾದ ಕಾಲ ಯಾವುದಪ್ಪ? ಯಾವ ಕಾಲದಲ್ಲಿ ಮಾಡಿದ ಸ್ವಲ್ಪ ಅಂದರೆ ಅಲ್ಪ ಕರ್ಮವೂ ಕೂಡ ಆ ಕಾಲ ಮಹಿಮೆಯಿಂದ ಹೆಚ್ಚಿನ ಫಲವನ್ನು ನೀಡಲಿಕ್ಕೆ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಹೇಳಿ ಪ್ರಶ್ನಿಸ್ತಾಳೆ. ಆಗ ವರಾಹರೂಪಿ ಆ ಶ್ರೀಹರಿ ಹೇಳುತ್ತಾನೆ, ಅಸ್ತಿ ಪ್ರಿಯತಮಃ ಕಾಲಃ ಚಾತುರ್ಮಾಸ್ಯಾಭಿಧೋ ಮಮ ದಾನಂ ವ್ರತಂ ಜಪೋ ಹೋಮಃ ತತ್ರಾನಂತ ಗುಣಸ್ಮೃತಃ. ವರ್ಷದಲ್ಲಿ 4 ತಿಂಗಳುಗಳು ಅಂದರೆ ನನಗೆ ಬಹಳ ಪ್ರಿಯವಾದ ಕಾಲ. ಅವು ಯಾವುವು ಅಂದರೆ ಈ ಚಾತುರ್ಮಾಸ್ಯ. ಆಷಾಢ ದಶಮಿ ಶುಕ್ಲಾಮಾರಭ್ಯ ಸ್ಯಾತ್ತು ಕಾರ್ತಿಕಿ ಪೌರ್ಣಿಮಾಸಿ ತಾವದಿದಂ ಚಾತುರ್ಮಾಸ್ಯ ವ್ರತಾಧಿಕಂ. ಆಷಾಢ ಶುದ್ಧ ದಶಮಿಯಿಂದ ಕಾರ್ತಿಕ ಪೌರ್ಣಿಮೆಯವರೆಗಿನ 4 ತಿಂಗಳುಗಳು ಇವು ಚಾತುರ್ಮಾಸ್ಯದ ಅವಧಿ. ನನಗೆ ಈ ಕಾಲ ಅಂದರೆ ಬಹಳ ಪ್ರಿಯಕರ ಹೇಳಿ ಭಗವಂತನೇ ಹೇಳ್ತಾನೆ. ಇನ್ನು ಈ ಚಾತುರ್ಮಾಸ್ಯದ ಆರಂಭದಿಂದ ಕೊನೆಯವರೆಗೆ ಅಂದರೆ ಕಾರ್ತೀಕ ಪೌರ್ಣಿಮೆಯವರೆಗಿನ ಕಾಲವನ್ನು ವಿಷ್ಣುವಿನ ಶಯನೋತ್ಸವ ಕಾಲ ಹೇಳಿ ಪುರಾಣದಲ್ಲಿ ಬರುತ್ತದೆ. ಆಷಾಢ ಶುದ್ಧ ಏಕಾದಶಿಯ ದಿನದಂದು ಭಗವಂತನಾದ ಶ್ರೀಹರಿಯು ಶೇಷಶಾಯಿಯಾಗಿ ಕ್ಷೀರ ಸಮುದ್ರದಲ್ಲಿ ಮಲಗಿಕೊಳ್ಳುವ ದಿನ. ಹಾಗಾದರೆ ಈಗ ನಾವು ಶ್ರೀ ವಿಷ್ಣುವಿನ ಈ ನಿದ್ರೆಯ ಸ್ವರೂಪ ಎಂಥದ್ದು ಹೇಳಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಆಷಾಢ ಶುದ್ಧ ಏಕಾದಶಿಯ ದಿನ ಅಂದರೆ ಸೂರ್ಯನು ಕರ್ಕಾಟಕ ರಾಶಿಯಲ್ಲಿರುವಾಗ ದೇವತೆಗಳಿಗೆ ರಾತ್ರಿಯ ಕಾಲ ಆರಂಭವಾಗ್ತದೆ. ಸರ್ವದೇವತಾಂತರ್ಗತನಾದ ಉಪೇಂದ್ರ ಎಂಬ ಹೆಸರುಳ್ಳ ಶ್ರೀ ವಿಷ್ಣುವು ಆ ಶ್ರೀಹರಿಯು ನಿದ್ರಿಸುವವನಾಗೇ ಮಲಗಿಕೊಳ್ಳುತ್ತಾನೆ. ಜಗನ್ಮಂಗಲ ಸ್ವರೂಪಿಯಾದಂಥ ಶ್ರೀಹರಿಯು ಜಾಗ್ರತ್, ಸ್ವಪ್ನ, ಸುಷುಪ್ತಿಗಳೆಂಬ ಈ ಅವಸ್ಥಾತ್ರಯ ಯುಕ್ತನಾಗಿ ಮಾಡುವಂಥ ಈ ನಿದ್ರೆಯನ್ನು ಯೋಗ ನಿದ್ರೆ ಹೇಳಿ ಕರೆದರು. ಈ ಪರಮಾತ್ಮನ ಯೋಗನಿದ್ರಾ ಕಾಲವಾದಂಥ ಈ ಚಾತುರ್ಮಾಸ್ಯದಲ್ಲಿ
ಎಲ್ಲ ದೇವತೆಗಳು ಬೇರೆ ಬೇರೆ ರೂಪಗಳಿಂದ ಲೋಕ ವ್ಯವಹಾರಗಳನ್ನು ಬಿಟ್ಟು ಆ ಭಗವಂತನಾದ ಶ್ರೀಹರಿಯನ್ನು ವಿಶೇಷವಾಗಿ ಪ್ರಾರ್ಥಿಸ್ತಾರೆ. ದೇವತೆಗಳ ಈ ಪ್ರಾರ್ಥನಾ ಸ್ತುತಿಯನ್ನು ಯೋಗನಿದ್ರಿತನಾದ ಭಗವಂತನು ಕೇಳ್ತಾ ಇರ್ತಾನಂತೆ. ಕೇವಲ ಅನುಗ್ರಹ ಮಾತ್ರದಿಂದ, ತನ್ನ ಮಹಿಮೆಯ ಬಲದಿಂದ ಭಗವಂತನು ಮಲಗಿಕೊಂಡೇ ಲೋಕದ ಕಾರ್ಯಗಳನ್ನು ನಿರ್ವಹಿಸ್ತಾನೆ. ಆದ್ದರಿಂದ ಈ ರೀತಿಯ ನಿದ್ರೆಯೇ ಭಗವಂತನಾದ ಶ್ರೀಹರಿಯ ಸ್ವಪ್ನಾವಸ್ಥೆ ಹೇಳಿ ಅನಿಸ್ತದೆ. ಇನ್ನು ಗಾಢನಿದ್ರೆ ಅಥವಾ ಸುಪ್ತಾವಸ್ಥೆ, ಈ ಕಾಲದಲ್ಲಿ ನಾವು ಯಾವ ಕ್ರಿಯೆಗಳಲ್ಲಿಯೂ ಕರ್ಮಗಳಲ್ಲಿಯೂ ತೊಡಗುವುದಿಲ್ಲ. ಅಂದರೆ ಈ ಕಾಲದಲ್ಲಿ ಆ ಭಗವಂತನು ಲೋಕದಲ್ಲಿ ಮಂಗಳ ಕಾರ್ಯಗಳನ್ನು ಮಾಡಿಸುವುದಿಲ್ಲ, ಮಾಡಲೂಬಾರದು. ಆದ್ದರಿಂದ ಈ ನಿದ್ರೆ ಸುಷುಪ್ತಾವಸ್ಥೆಯ ಕಾಲಾಳಿ ಅನಿಸ್ಕೊಂಡಿದೆ. ಅದಕ್ಕಾಗಿ ಸಮಸ್ತೈ ವಿಬುಧೈ ಸ್ತುತ್ಯೋ ಯೋಗನಿದ್ರಾ ಮುಪೇಯಿವಾನ್ ಸಮಸ್ತ ಮಂಗಲಾನಾಂಚ ದೇವತಾಚ ಜನಾರ್ದನ ಹೀಗೆ ಹೇಳಿದೆ. ಮತ್ತೊಂದು ವಿಶೇಷ ಅಂದರೆ ಆಷಾಢ ಶುದ್ಧ ಏಕಾದಶಿಯಂದು ಆರಂಭವಾಗುವಂಥ ಶ್ರೀಹರಿಯ ಚಾತುರ್ಮಾಸ್ಯದ ಅರ್ಧ ಭಾಗ ಮುಗಿದ ಕೂಡಲೇ, ಅಂದರೆ ಭಾದ್ರಪದ ಶುಕ್ಲ ಏಕಾದಶಿಯ ದಿನ ಭಗವಂತನು ಮಗ್ಗುಲಾಗಿ ಮಲಗ್ತಾನೆ ಹೇಳಿ ಪುರಾಣ ಹೇಳುತ್ತದೆ. ಆ ದಿನ ಅಂದರೆ ವಿಷ್ಣು ಪರಿವರ್ತನೋತ್ಸವವನ್ನು ಆಚರಿಸಬೇಕು ಅಂತ ಹೇಳಿದೆ. ಅದನ್ನೇ ದ್ವಾದಶ್ಯಾಂ ವಿಷ್ಣು ಪರಿವರ್ತನೋತ್ಸವಂ ಕುರ್ಯಾತ್. ಇಲ್ಲಿ ನಾವು ಶ್ರೀಹರಿಯ ಶಯನೋತ್ಸವ ಅಂದರೆ ಮಗ್ಗುಲಾಗಿ ಮಲಗುವ ಕಾಲವಾದಂಥ ಪರಿವರ್ತನೋತ್ಸವಗಳನ್ನು ತಿಳಿದ ಮೇಲೆ ಉತ್ಥಾನ ದ್ವಾದಶಿಯೆಂದು ಆಚರಿಸುವ ಪ್ರಬೋಧೋತ್ಸವ ಹೇಳಿದೆಯಲ್ಲವೇ, ಅದನ್ನು ಸ್ವಲ್ಪ ನಾವು ತಿಳ್ಕೊಳ್ಬೇಕು. ಕಾರ್ತಿಕ ಶುದ್ಧ ದ್ವಾದಶಿಯಂದು ಶ್ರೀ ವಿಷ್ಣುವು ತನ್ನ ಯೋಗನಿದ್ರೆಯಿಂದ ಎಚ್ಚರವಾಗ್ತಾನಂತೆ. ಆ ದಿನವೇ ಪ್ರಬೋಧೋತ್ಸವವನ್ನು ಆಚರಿಸುವ ಪದ್ಧತಿ ಇದೆ. ಶ್ರೀ ವಿಷ್ಣುವಿನ ಶಯನ, ಪರಿವರ್ತನೆ ಅಲ್ಲದೆ ಉತ್ಥಾನಗಳು ಹೀಗೆ ವರ್ಷಾರಂಭದಲ್ಲಿ ಆರಂಭವಾಗಿ ವರ್ಷಾಕಾಲದ ಕೊನೆಗೆ ಮುಗಿತಾವೆ. ಆಕಾಶದಲ್ಲಿಯ ಮೇಘಗಳು ದೂರವಾದಾಗ ಶರದೃತುವಿನ ಸುಪ್ರಸನ್ನವಾದ ವಾತಾವರಣದಲ್ಲಿ ಸಮಾಪ್ತಿಗೊಳ್ಳುತ್ತದೆ. ಇಂತಹ ಕಾಲದಲ್ಲಿ ಒಂದೇ ಸ್ಥಳದಲ್ಲಿ ವಾಸ ಮಾಡಿ ಚಾತುರ್ಮಾಸ್ಯದಲ್ಲಿ ಹೇಳಿದಂಥ ವ್ರತಧರ್ಮಗಳನ್ನು ವಿಶೇಷ ಅನುಷ್ಠಾನಗಳನ್ನು ಮಾಡಲಿಕ್ಕೆ ಬಹಳ ಅನುಕೂಲವಾಗಿರುತ್ತದೆ. ಅಲ್ಲದೆ ಹಿತ ಹೇಳಿ ಅನ್ನಿಸ್ತದೆ. ಸಾಧು ಸಂತರೆಲ್ಲ ಹೆಚ್ಚಾಗಿ ಏಕಾಂತವಾಸಿಗಳಾಗಿ ಮೌನಧಾರಿಗಳಾಗಿ ಹೃದಯ ಕಮಲದಲ್ಲಿ ಆ ಪರಮಾತ್ಮನನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ವಿಶೇಷವಾದ ತಪೋನುಷ್ಠಾನ ಗೈಯುವುದಿದೆ. ಅದು ನಮಗೆ ಕಂಡು ಬರುತ್ತದೆ. ಇಂದಿನ ದಿನಗಳಲ್ಲಿ ಸ್ವಲ್ಪ ಕಡಿಮೆ, ಆದರೂ ಆ ಪದ್ಧತಿ ಇದೆ. ಚಾತುರ್ಮಾಸ್ಯದ ಕೊನೆಯ ದಿನ ಎಲ್ಲರೂ ಉತ್ತಿಷ್ಠೋತ್ತಿಷ್ಠ ಗೋವಿಂದ ತ್ಯಜನಿದ್ರಾಂ ಜಗತ್ಪತೆ ತ್ವಯಿ ಸುಪ್ತೆ ಜಗತ್ಸುಪ್ತಂ ಉತ್ಥಿತೇ ಚೋತ್ಥಿತಂ ಜಗತ್ ಹೀಗೆ ಪ್ರಾರ್ಥನೆ ಮಾಡ್ತಾರೆ. ಈ ಚಾತುರ್ಮಾಸ್ಯ ವ್ರತಗಳಿಗೆ ಕ್ರಮವಾಗಿ ಶಾಖವ್ರತ, ದಧಿವ್ರತ, ಕ್ಷೀರವ್ರತ, ದ್ವಿದಳ ವ್ರತ ಇವುಗಳನ್ನು ವಿಧಿಸಿದ್ದಾರೆ. ಗ್ರಾಹ್ಯ ಮತ್ತು ನಿಷಿದ್ಧ ಪದಾರ್ಥ ಅಥವಾ ಭಕ್ಷ್ಯ ಅಭಕ್ಷ್ಯ ಇವುಗಳ ಕುರಿತಾಗಿ ನಿಯಮಗಳನ್ನು ವಿಧಿಸಿದ್ದಾರೆ. ಹಿಂದಿನಿಂದ ನಡೆದು ಬಂದಂಥ ಅಲ್ಲದೆ ಪರಮಾತ್ಮನಿಗೆ ಪ್ರಿಯವಾದಂಥ ಇಂತಹ ವ್ರತಾದಿಗಳ ಸಂಪ್ರದಾಯ ಶಾಸ್ತ್ರಗಳೆಲ್ಲ ಯಾಕೋ ಪರಕೀಯರ ಪ್ರಭಾವದಿಂದಲೋ ಅಥವಾ ಪ್ರಾಪಂಚಿಕತೆಯ ಜಂಜಾಟದಿಂದಲೋ ನಶಿಸ್ತಾ ಬಂದಿದೆ ಹೇಳೋದರಲ್ಲಿ ಸಂದೇಹ ಇಲ್ಲ. ಭಾರತೀಯ ಆಚಾರ ವಿಚಾರಗಳಿಗೆ ಕೇವಲ ಪೌರಾಣಿಕ ಮತ್ತು ಶಾಸ್ತ್ರೀಯ ಹಿನ್ನೆಲೆ ಕಾರಣವಾಗಿರದೆ ಸುಭದ್ರವಾದ ವೈಜ್ಞಾನಿಕ ದೃಷ್ಟಿಕೋನವೂ ಅಲ್ಲಿರುವುದು ನಮಗೆ ಕಂಡುಬರುತ್ತದೆ. ಭಾರತೀಯ ಶಾಸ್ತ್ರ ಸಂಪ್ರದಾಯಗಳೆಲ್ಲ ಕೇವಲ ಮೌಢ್ಯವಾದದ್ದು ತಿಳ್ಕೊಳ್ಳಬಾರದು. ಈ ಶಾಸ್ತ್ರ ಸಂಪ್ರದಾಯಗಳು ಮಾನಸಿಕ ಮತ್ತು ದೈಹಿಕ ಸ್ವಾಸ್ಥ್ಯವನ್ನು ರಕ್ಷಣೆ ಮಾಡಲಿಕ್ಕೆ ಹೆಚ್ಚಿನ ಸಾಧನೆಗಳಾಗಿವೆ. ಪಾಶ್ಚಾತ್ಯರು ರೋಗ ಕಾಣಿಸಿಕೊಂಡ ಮೇಲೆ ಚಿಕಿತ್ಸೆಗೆ ಮುಂದಾಗ್ತಾರೆ. ಆದರೆ ಭಾರತೀಯರು ರೋಗದ ಉತ್ಪತ್ತಿಯನ್ನೇ ತಡೆಯುವಂಥ ಚಿಕಿತ್ಸಾ ವೈಶಿಷ್ಟ್ಯವನ್ನು ಹೊಂದಿದ್ದಾರೆ. ನೋಡಿ, ಈ ಚಾತುರ್ಮಾಸ್ಯದಲ್ಲಿ ನೇಮಿಸಲಾದಂಥ ಶಾಖವ್ರತ, ದಧಿವ್ರತ, ಕ್ಷೀರವ್ರತ, ದ್ವಿದಳ ವ್ರತ ಇವಕ್ಕೆಲ್ಲ ವೈಜ್ಞಾನಿಕ ಕಾರಣಗಳು ಇದ್ದಾವೆ. ಋತುಗಳನ್ನು ಅನುಸರಿಸಿ ಎಲ್ಲ ಜೀವಿಗಳ ವಿಕಾಸವೂ ಅವುಗಳಲ್ಲಿ ಪರಿಣಾಮಗಳು ಉಂಟಾಗುವುದು ಕಂಡು ಬರುತ್ತವೆ. ಈ ಚಾತುರ್ಮಾಸ್ಯ ವ್ರತ ಕಾಲ ಅಂದರೆ ದಕ್ಷಿಣಾಯಣದಲ್ಲಿ ಸೂರ್ಯನು ಪೃಥ್ವಿಯಿಂದ ದೂರವಾಗ್ತಾ ಹೋಗುವ ಕಾರಣದಿಂದ ಚಂದ್ರನ ಗತಿಯನ್ನು ಅನುಸರಿಸಿ ಚಂದ್ರನಿಂದ ಏಕಪ್ರಕಾರ ಈ ಭೂಮಿಗೆ ಪ್ರಾಪ್ತವಾಗುವ ಸೋಮರಸದ ಪ್ರಭಾವ ಹೆಚ್ಚುತ್ತಾ ಹೋಗ್ತದೆ.
ಅಲ್ಲದೆ ಆಗ ಉಷ್ಣತೆ ಕಡಿಮೆಯಾಗ್ತದೆ. ಇದಕ್ಕೆ ವಿಪರೀತವಾಗಿ ಉತ್ತರಾಯಣದಲ್ಲಿ ಉಷ್ಣತೆ ಹೆಚ್ಚಾಗ್ತದೆ. ಹೆಚ್ಚಾಗಿ ಪ್ರಾಪ್ತವಾಗುವ ಸೋಮರಸದ ಪ್ರಭಾವ ಅಂದರೆ ಸೂರ್ಯನ ಕಿರಣಗಳು ನೇರವಾಗಿ ಪೃಥ್ವಿಯ ಮೇಲೆ ಬೀಳುವುದರಿಂದ ಆ ಪ್ರಖರವಾದ ಕಿರಣಗಳು ಸೋಮರಸದ ಪ್ರಭಾವವನ್ನು ಬಹುತೇಕ ಕಡಿಮೆ ಮಾಡುವುದರಿಂದ ಕಡಿಮೆ ಆಗ್ತದೆ. ಹೀಗೆ ವಾತಾವರಣದಲ್ಲಿ ಉಂಟಾಗುವ ಬದಲಾವಣೆಯಿಂದ ಈ ಶರೀರದಲ್ಲಿಯ ತ್ರಿದೋಷಗಳಲ್ಲಿ ಏರಿಳಿತ ಸಹಜವಾಗ್ತದೆ. ದೋಷ ಸಾಮ್ಯಂ ಅರೋಗಿತ. ಶರೀರದಲ್ಲಿಯ ದೋಷ ಸಾಮ್ಯವನ್ನು ಕಾಪಾಡಿಕೊಂಡು ಮನುಷ್ಯನು ನಿರೋಗಿಯಾಗುವ ಹಾಗೆ ಮಾಡುವ ಉದ್ದೇಶ ಹೊಂದಿದಂಥ ಈ ಪವಿತ್ರ ಭಾರತೀಯ ವ್ರತಗಳಲ್ಲಿ ಒಂದಾದಂಥ ಈ ಚಾತುರ್ಮಾಸ್ಯದ ಕಾಲದಲ್ಲಿ ಈ ತ್ರಿದೋಷಗಳ ಸಾಮ್ಯತೆಯನ್ನು ಕಾಪಾಡಲಿಕ್ಕಾಗಿ ಕೆಲವು ಪದಾರ್ಥಗಳ ಸೇವನೆ, ಕೆಲವನ್ನು ತ್ಯಾಗ ಮಾಡುವುದು, ಹೀಗೆ ನಿಯಮಗಳು ಜಾರಿಯಲ್ಲಿದ್ದಾವೆ. ಇದು ನಮ್ಮ ಆರೋಗ್ಯದ ರಕ್ಷಣಾರ್ಥವಾಗಿ ಇರುವಂಥ ಶಾಕಾದಿ ವ್ರತಾದಿ ನಿಯಮಗಳು. ಇದಕ್ಕೆ ಹಿನ್ನೆಲೆಯಾಗಿ ವೈಜ್ಞಾನಿಕ ದೃಷ್ಟಿಕೋನವೂ ಇದೆ. ಶಾಖಗಳಲ್ಲಿ ಅಡಕವಾಗಿರುವಂಥ ಪದಾರ್ಥ ಸೇವನೆಯಿಂದ, ದಧಿ, ಕ್ಷೀರ, ದ್ವಿದಳ ಪದಾರ್ಥ ಸೇವನೆಯಿಂದ ತ್ರಿದೋಷ ಸಮತೋಲನೆಯಲ್ಲಿ ವ್ಯತ್ಯಾಸ ಕಂಡುಬರುವುದರಿಂದ ಆ ಮಾಸಗಳಲ್ಲಿ ಕೆಲವು ಪದಾರ್ಥಗಳ ನಿಷೇಧ ನಿಯಮಗಳು ಜಾರಿಯಲ್ಲಿದ್ದಾವೆ. ತ್ರಿದೋಷಗಳ ಸಮತೋಲನೆಯಿಂದ ದೇಹ ಆರೋಗ್ಯ ಹೊಂದಿರುವಾಗ ಮನುಷ್ಯನು ಆರಾಮಾಗಿ ಜಪತಪಾದಿಗಳನ್ನು ಅನುಷ್ಠಾನ ಮಾಡಬಹುದಲ್ವೇ? ಅಲ್ಲದೆ ಈ ದೇಹದ ಸ್ವಾಸ್ಥ್ಯದೊಂದಿಗೆ ಜಪತಪಾದಿ ಅನುಷ್ಠಾನಗಳಿಂದ ಚಿತ್ತ ಸ್ವಾಸ್ಥ್ಯವನ್ನು ಹೊಂದಬಹುದು. ಹೀಗೆ ಶಾಸ್ತ್ರೀಯ, ಪೌರಾಣಿಕ ಮತ್ತು ವೈಜ್ಞಾನಿಕತೆಯ ಬಲವಾದ ಹಿನ್ನೆಲೆಯನ್ನು ಹೊಂದಿದಂಥ ಈ ಚಾತುರ್ಮಾಸ್ಯ ವ್ರತ ಆಧ್ಯಾತ್ಮಿಕತೆಯ ಅಲೌಕಿಕವಾದ ಜ್ಞಾನ ಸಂಪಾದನೆಗೆ ಸಾಧಕವಾಗಿದೆ, ಪೂರಕವಾಗಿದೆ. ಜೈ ಜೈ ಗುರುದೇವ ದತ್ತ.